ನಮಸ್ಕಾರ ಫ್ರೆಂಡ್ಸ್. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿದ್ದರೆ ನೀವು ನಮ್ಮ ಪ್ರೀವಿಯಸ್ ವಿಡಿಯೋನ ನೋಡಿ, ಅಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ವಿ ಅದ್ರ ತಕ್ಕಂಗೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಆಯಿತು ಅಂತ ಬಂದು ಅಗೇನ್ ಮಾರ್ಕೆಟ್ ಬಗ್ಗೆ ಅನಲೈಸಿಸ್ ಮಾಡಿ. ಇನ್ನು ನಾವು ಈ ವಿಡಿಯೋದಲ್ಲಿ 19th ಮೇ ಸೋಮವಾರದ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಹಾಗೂ ಕೆಲವೊಂದು ಇಂಪಾರ್ಟೆಂಟ್ ಎಫ್ ಅಂಡ್ ಸ್ಟಾಕ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದು, ನಾನು ಇಲ್ಲಿ ನಿಫ್ಟಿನಲ್ಲಿ ಓನ್ಲಿ ಪ್ರೀವಿಯಸ್ ಡೇ ಹೈ ಕ್ರಾಸ್ ಆದರೆ ಮಾತ್ರ, ಅದು ನಾವು ಹೇಳಿದ್ದು 25,116 ಈ ಲೆವೆಲ್ನ ಕ್ರಾಸ್ ಆದರೆ ಮಾತ್ರ ಇಲ್ಲಿ ನಾವು ಲಾಂಗ್ ಪೊಸಿಷನ್ ತಗೊಳ್ಳೋಣ. ಹಾಗೂ ನೆಕ್ಸ್ಟ್ 25,200 ಮೇಲೆ ಅಗ್ರೆಸಿವ್ ಆಗಿ ಲಾಂಗ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದನ್ನೇ ನಾನು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪಲ್ಲೂ ಮೆನ್ಷನ್ ಮಾಡಿದ್ದೆ. ಸೊ ನೀವು ಅದರಲ್ಲಿ ಜಾಯಿನ್ ಆಗಿ ಅಲ್ಲಿಂದ ಮಾಹಿತಿ ಕೂಡ ಪಡಿಬೋದು. ಇನ್ನು ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ದಂಗೆ ನಾವು ಕೆಲವೊಂದು ಸ್ಟಾಕ್ಗಳನ್ನು ಹೇಳಿದ್ವಿ. ಅವುಗಳಲ್ಲಿ ಇಂಪಾರ್ಟೆಂಟ್ ಆಗಿ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಾವು 6 ಎಫ್ ಅಂಡ್ ಸ್ಟಾಕ್ಗಳನ್ನ ಹೇಳಿದ್ವಿ. ಅದರಲ್ಲಿ ಮೊದಲನೇ ಸ್ಟಾಕ್ ಬಂದು M&M. ಇದು ಪ್ರೀವಿಯಸ್ ಡೇ ಹೈನ ಸ್ಟಾರ್ಟಿಂಗ್ ಆಫ್ ದ ಡೇ ಯಾವುದೇ ಲೆವೆಲಲ್ಲಿ ಕ್ರಾಸ್ ಮಾಡಲಿಲ್ಲ, ಹಾಗಾಗಿ ನಾವು ಇಲ್ಲಿ ಪೊಸಿಷನ್ಸ್ನ ತಗೊಳ್ಳಿಲ್ಲ. ಇನ್ನು ಇಲ್ಲಿ ICICI ಬ್ಯಾಂಕ್ ಸ್ಟಾರ್ಟಿಂಗ್ ಆಫ್ ದ ಡೇ ಮೂಮೆಂಟಮ್ ಮೊದಲನೇ 15 ನಿಮಿಷ ನೆಗೆಟಿವ್ ಆಗಿ ಬಂದರೆ ಕೂಡ ಇಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ ಹೈನ ಕ್ರಾಸ್ ಆಗಿತ್ತು, ಆದ್ರೆ ದಿನದ ಕೊನೆಯಲ್ಲಿ ಇಲ್ಲಿ ಕೆಳಗಡೆ ಬಂತು. ಆದ್ರೆ ಕೂಡ ಇಲ್ಲಿ ICICI ಬ್ಯಾಂಕ್ ಅಲ್ಲಿ ಆಪ್ಷನ್ ಪಾಸಿಟಿವ್ ಅಲ್ಲಿ ತೋರಿಸ್ತಾ ಇದೆ. ಇನ್ನು ಟೈಟನ್ ಕೂಡ ಪ್ರೀವಿಯಸ್ ಡೇ ಹೈನ ಕ್ರಾಸ್ ಆಗ್ಲಿಲ್ಲ, ಹಾಗಾಗಿ ನಾವು ಇಲ್ಲಿ ಯಾವುದೇ ಪೊಸಿಷನ್ಸ್ ನ ತಗೊಳ್ಳಿಲ್ಲ. HCL ಟೆಕ್ ಸ್ಟಾರ್ಟಿಂಗ್ ಆಫ್ ದ ಡೇ ಇಂದಾನೆ ಕೆಳಗಡೆ ಬಂತು, ಇಲ್ಲೂ ಯಾವುದೇ ಪೊಸಿಷನ್ಸ್ ನ ತಗೊಳ್ಳಿಲ್ಲ. ಇನ್ನು IRCTC ಪ್ರೀವಿಯಸ್ ಡೇ ಹೈ ಕ್ರಾಸ್ ಆಗ್ತಿದ್ದಂಗೆ ಹಾಗೂ ಮೊದಲನೇ 15 ನಿಮಿಷದ ಹೈ ಕ್ರಾಸ್ ಆಗ್ತಿದ್ದಂಗೆ ಇಲ್ಲಿ ಒಂದು ಒಳ್ಳೆ ಮೂಮೆಂಟಮ್ ಬಂತು. IRCTC ನಲ್ಲಿ ನಿಯರ್ 3% ಮೂಮೆಂಟಮ್ ಬಂದಿತ್ತು. ಇದ್ರ ಜೊತೆಗೆ ಎಟರ್ನಲ್ ಅಂದ್ರೆ ಝೊಮ್ಯಾಟೊ, ಇದರಲ್ಲಿ ಕೂಡ ಇದು ಪ್ರೀವಿಯಸ್ ಡೇ ಹೈ ಹಾಗೂ ಮೊದಲನೇ 15 ನಿಮಿಷದ ಹೈನ ಸ್ಟಾರ್ಟಿಂಗ್ ಆಫ್ ದ ಡೇ ಕ್ರಾಸ್ ಆಗಿತ್ತು. ಅದಾದ್ಮೇಲೆ ಸೈಡ್ ವೇಸ್ ಅಲ್ಲಿ ಹೋಗಿ ಎಂಡ್ ಆಫ್ ದ ಡೇ ಹೈನಲ್ಲಿ ಬಂದು ಕ್ಲೋಸಿಂಗ್ ನ ಕಂಡಿದೆ. ಸೊ ಎಟರ್ನಲ್ ಹಾಗೂ ICICI ಬ್ಯಾಂಕ್ ಅಲ್ಲಿ ನಾವು ಯಾವುದೇ ಅಷ್ಟು ಪ್ರಾಫಿಟ್ ನ ಮಾಡಲಿಲ್ಲ, ಆದ್ರೆ ಇಲ್ಲಿ ನಾವು IRCTC ನಲ್ಲಿ ಒಂದು ಒಳ್ಳೆ ಮೂಮೆಂಟಮ್ ನ ಪಡೆದಿದ್ವಿ. ಇನ್ನು ನಿಫ್ಟಿನಲ್ಲಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ನಮಗೆ ಯಾವುದೇ ಮೂಮೆಂಟಮ್ ಸಿಗ್ಲಿಲ್ಲ. ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ನಾವು 55,500 ಮೇಲೆ ಮಾತ್ರನೇ ಲಾಂಗ್ ಪೊಸಿಷನ್ ತಗೊಳಕ್ಕೆ ಹೇಳಿದ್ವಿ. ಸೊ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಸೈಡ್ ವೇಸ್ ಅಲ್ಲಿ ಹೋಗಿದ್ದಕ್ಕೆ ನಮ್ಗೆ ಯಾವುದೇ ಮೂಮೆಂಟಮ್ ಸಿಗ್ಲಿಲ್ಲ. ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನಾವು ಓನ್ಲಿ ಬೈ ಅಂಡ್ ಡಿಪ್ಸ್, ಯಾವುದೇ ಕರೆಕ್ಷನ್ ಬಂದ್ರೆ ಲೋವರ್ ಲೆವೆಲ್ ಅಲ್ಲಿ ಬೈ ಮಾಡೋಕೆ ಡಿಸ್ಕಸ್ ಮಾಡಿದ್ವಿ. ಸೊ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕೂಡ ಯಾವುದೇ ಮೂಮೆಂಟಮ್ ನಮ್ಗೆ ಸಿಗ್ಲಿಲ್ಲ. ಸೊ ನಮ್ಗೆ ಟ್ರೇಡ್ ಸಿಕ್ಕಿತ್ತು ಈ 3 ಎಫ್ ಅಂಡ್ ಸ್ಟಾಕ್ಗಳಲ್ಲಿ. ಅದರಲ್ಲಿ ನಮ್ಗೆ IRCTC ನಲ್ಲಿ ಒಂದು ಒಳ್ಳೆ ಮೂಮೆಂಟಮ್ ಸಿಕ್ಕಿತ್ತು. ಈಗ ನಾವು ಮುಂದುವರಿಯೋಕ್ಕಿಂತ ಮುಂಚೆ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ಕ್ವಿಕ್ ಆಗಿ ನೋಡ್ಬೇಕು ಅಂತಂದ್ರೆ, ಇಲ್ಲಿ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ ಈಗ ಕಡಿಮೆ ಆಗ್ತಾ 17 ಕೆಳಗಡೆ ಬಂದಿದೆ. ಸೊ ಇದು ಆಕ್ಚುಲಿ ಪಾಸಿಟಿವ್ ಆಗಿರುತ್ತೆ. ಮಾರ್ಕೆಟ್ ಅಲ್ಲಿ ಫಿಯರ್ ಫ್ಯಾಕ್ಟರ್ ಆಲ್ಮೋಸ್ಟ್ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಬ್ರೆಂಟ್ ಕ್ರೂಡ್ ಆಯಿಲ್ ನಿನ್ನೆ ಲೆವೆಲ್ ಎಲ್ಲ ಇದೆ. ಈ ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US$, ಇದು ಕೂಡ ಪ್ರೀವಿಯಸ್ ಡೇ ಲೆವೆಲ್ ಎಲ್ಲ ಇದೆ 85.5 ಹತ್ರ. ಇದ್ರ ಜೊತೆಗೆ ನಾವು ಇಲ್ಲಿ US$ ಇಂಡೆಕ್ಸ್ ನೋಡಿದ್ರೆ ಇದು 100 ಹತ್ರನೇ ಇದೆ, 100.76. ಹಾಗೂ US 10-year ಬಾಂಡ್ ಈಲ್ಡ್ ಇಲ್ಲಿ ಕಡಿಮೆ ಆಗ್ತಾ ಇದೆ. ಸೊ ಈ ಎಲ್ಲ ಪ್ಯಾರಾಮೀಟರ್ಸ್ಗಳು ನ್ಯೂಟ್ರಲ್ ಟು ಪಾಸಿಟಿವ್ ಆಗಿ ನಮ್ಗೆ ಕಾಣಿಸ್ತಾ ಇದಾವೆ. ಇನ್ನು US ಮಾರ್ಕೆಟ್ ಅಲ್ಲಿ US ಮಾರ್ಕೆಟ್ ಡೌ ಜೋನ್ಸ್ ನಿನ್ನೆ ದಿನ ಕೂಡ ಸ್ವಲ್ಪ ರಿಕವರಿ ಕಂಡಿತ್ತು, ಈಗ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನು ನಾಸ್ಡಾಕ್ ಇಂಡೆಕ್ಸ್ ಕೂಡ ಹೈಯರ್ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನು ಜಪಾನ್ ಇಂಡೆಕ್ಸ್ ನಿಕೆ ಪ್ರೀವಿಯಸ್ ಡೇ ನಾವು ಡಿಸ್ಕಸ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ಲೋವರ್ ಲೆವೆಲ್ ಅಲ್ಲಿ ಇತ್ತು, ಈಗ ಆ ಲೆವೆಲ್ ಇಂದ ಇಲ್ಲಿ ಕೂಡ ಒಂದು ಸ್ವಲ್ಪ ರಿಕವರಿ ಬರ್ತಾ ಇದೆ. ಇನ್ನು ಸೋಮವಾರ ದಿನ ಇವೆಲ್ಲ ಹೇಗಿರುತ್ತೆ ಅಂತ ನಾವು ಸ್ಟಾರ್ಟಿಂಗ್ ಆಫ್ ದ ಡೇ ನೋಡಿ ನಮ್ಮ ಪೊಸಿಷನ್ಸ್ಗಳನ್ನ ತಗೋಬೇಕಾಗತ್ತೆ. ಇದನ್ನ ಬಿಟ್ರೆ ನಾವು FIs ಡೇಟಾನ ಚೆಕ್ ಮಾಡಿದ್ರೆ, FIs ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಿನ್ನೆ ದಿನ 5,392 crores ಅಷ್ಟು ಕ್ಯಾಶ್ ಅಲ್ಲಿ ಬೈ ಮಾಡಿದ್ರು. ಸೊ FIs ಇಂಡಿಯನ್ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಆಗಿರೋದು ಇಲ್ಲಿ ಕ್ಲಿಯರ್ ಆಗಿ ನಮಗೆ
ಕಾಣಿಸ್ತಾ ಇದೆ. ಇನ್ನು ನಾವು ನಿಫ್ಟಿ ಆಪ್ಷನ್ ಚೈನಿಗೆ ಬಂದ್ರೆ ನಿನ್ನೆ ದಿನ ಕೂಡ ನಾವು ಚೆಕ್ ಮಾಡಬೇಕಾದ್ರೆ 25,000 ಹತ್ರನೇ ಕಾಲ್ ರೇಟರ್ಸ್ ಪುಟ್ ರೇಟರ್ಸ್ ಇದ್ರು. ಸೊ ಇವತ್ತಿನ ದಿನ ಕೂಡ ಇದೇ ಲೆವೆಲ್ ಅಲ್ಲೇ ಕಾಲ್ ರೇಟರ್ಸ್ ಪುಟ್ ರೇಟರ್ಸ್ ಇಬ್ರು ಹೆಚ್ಚಾಗಿರೋದಕ್ಕೆ ಕಾರಣ ಇಲ್ಲಿ ಯೂಶಲಿ ಆಪ್ಷನ್ ರೇಟರ್ಸ್ಗೆ ಪಾಸಿಟಿವ್ ಆಗಿರುತ್ತೆ. ಅದೇ ಆಪ್ಷನ್ ಬೈಯರ್ಸ್ ಇಂಥ ಲೆವೆಲ್ ಅಲ್ಲಿ ಪೊಸಿಷನ್ಸ್ ತಗೊಂಡ್ರೆ ಇಲ್ಲಿ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ. ಓನ್ಲಿ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಅಲ್ಲಿ ಮಾತ್ರನೇ ಪೊಸಿಷನ್ ತಗೋಬೇಕು. ಸೊ ನಿಫ್ಟಿಗೆ ಇಲ್ಲಿಂದ ಇಮಿಡಿಯೇಟ್ ಆಗಿ 25,100 ರೆಸಿಸ್ಟೆನ್ಸ್, ಇದ್ರ ಮೇಲೆ ಸೆಷನ್ ಆದ್ರೆ ಇಲ್ಲಿ ಫ್ರೀ ಫ್ಲೋಟ್ ಮೇಲೆ 25,500 ವರೆಗೆ ಮೊಮೆಂಟಮ್ ಬರೋ ಚಾನ್ಸಸ್ ಇರುತ್ತೆ. ಅದೇ ಕೆಳಗಡೆ ಹೋದ್ರೆ ಪುಟ್ ಸೈಡ್ ಅಲ್ಲಿ ಇಲ್ಲಿ ಎವ್ರಿ 100 ಪಾಯಿಂಟ್ಸ್ಗೆ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋ ಕಾರಣ ಇಲ್ಲಿ ಕೆಳಗಡೆ ಮೂಮೆಂಟಮ್ ಬಂದ್ರೆ ಕೂಡ ಅಲ್ಲಿ ಸ್ಲೋ ಮೂಮೆಂಟಮ್ ಇರುತ್ತೆ. ಯಾವುದೇ ಲೆವೆಲ್ ಇಂದ ಸಪೋರ್ಟ್ ತಗೊಂಡು ರಿವರ್ಸ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಪುಟ್ ಪೊಸಿಷನ್ ತಗೊಳ್ಳೋದನ್ನ ಅವಾಯ್ಡ್ ಮಾಡ್ಬೋದು. ಇನ್ನು ಬ್ಯಾಂಕ್ ನಿಫ್ಟಿನ ಕೂಡ ಒಂದು ಬಾರಿ ಕ್ವಿಕ್ ಆಗಿ ಚೆಕ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಡೇಟಾದಲ್ಲಿ ಈಗ 55,000 ಹತ್ರ ಸ್ಟ್ರಾಂಗ್ ಸಪೋರ್ಟ್ ಇದೆ. ಹಾಗೂ 55,500 ಹತ್ರ ಇದು ಮೇಕರ್ ಬ್ರೇಕ್ ಲೆವೆಲ್ ಆಗಿರುತ್ತೆ. 55,500 ಮೇಲೆ ಸೆಷನ್ ಆದ್ರೆ 56,000 ನೆಕ್ಸ್ಟ್ ರೆಸಿಸ್ಟೆನ್ಸ್ ಇಲ್ಲೇ ಕಾಣಿಸ್ತಾ ಇದೆ. ಸೊ ಇದನ್ನ ಇಟ್ಕೊಂಡು ಈಗ ನಾವು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ನೋಡ್ಬೇಕು ಅಂತಂದ್ರೆ ಇದನ್ನ ನಾನು ಈಗ ನಿಮ್ಗೆ ಒನ್ ಡೇ ಕ್ಯಾಂಡಲ್ ಅಲ್ಲಿ ಹೋಗಿ ಡಿಸ್ಕಸ್ ಮಾಡ್ತೀನಿ. ಸೊ ಒನ್ ಡೇ ಕ್ಯಾಂಡಲ್ ಅಲ್ಲಿ ನೋಡಿದ್ರೆ ನಿಫ್ಟಿ ಒಂದು ಬಿಯರಿಶ್ ಇನ್ಸೈಡರ್ ಕ್ಯಾಂಡಲ್ ಆಗಿದೆ. ಸೊ ಆದ್ರೆ ಕೂಡ ನಾವು ನಿಫ್ಟಿನಲ್ಲಿ ಓನ್ಲಿ ಇದರ ಹೈ ಅಂದ್ರೆ 25,116 ಮೇಲೆ ಮಾತ್ರನೇ ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡೋಣ. ಸೊ ಇಲ್ಲಿ ಮತ್ತೆ ಬರ್ಕೊಳ್ಳಿ 25,116. ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಸ್ಮಾಲ್ ರೆಸಿಸ್ಟೆನ್ಸ್ 25,200 ಹತ್ರ ಇದೆ. ಸೊ ಇಲ್ಲಿ ಏನಾದ್ರು ನೀವು ಕ್ವಾಂಟಿಟೀಸ್ ನ ತಗೊಂಡಿದ್ರೆ ಇದರಲ್ಲಿ ಓನ್ಲಿ 50% ಮಾತ್ರನೇ ತಗೊಳ್ಳಿ. ಅದಾದ್ಮೇಲೆ 25,200 ಕ್ರಾಸ್ ಆದ್ಮೇಲೆ ನೀವು ಅಡಿಷನಲ್ ಕ್ವಾಂಟಿಟೀಸ್ ನ ಇಲ್ಲಿ ಆಡ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿಂದ ಬರೋ ಮೂಮೆಂಟಮ್ ನಾವು ಎಕ್ಸ್ಪೈರಿವರೆಗೆ ಒಂದು ಬಾರಿ 25,450 ಇಂದ 500 ಲೆವೆಲ್ ನ ಈಸಿಯಾಗಿ ಟೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೋಮವಾರ ಮಂಗಳವಾರ ಆಗ್ಬೋದು ಅಥವಾ ಬರೋ ದಿನಗಳಲ್ಲಿ ಟೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಇನ್ನು ನಿಫ್ಟಿ ಯಾವುದೇ ಕಾರಣದಿಂದ ಇಲ್ಲಿ ನಾವು ಲಾಂಗ್ ಪೊಸಿಷನ್ ತಗೊಂಡು ಆದ್ಮೇಲೆ ಯಾವುದೇ ಕಾರಣದಿಂದ ಕೆಳಗಡೆ ಬಂದು 24,950 ಕೆಳಗಡೆ ಬಂತು ಅಂತಂದ್ರೆ ನಮ್ಮ ಲಾಂಗ್ ಪೊಸಿಷನ್ಸ್ ಗಳಿಂದ ಹೊರಗಡೆ ಬರಬೇಕು. ಇದನ್ನ ನಾವು ಸ್ಟಾಪ್ ಲಾಸ್ ಲೆವೆಲ್ ಅಂತ ಡಿಸ್ಕಸ್ ಮಾಡೋಣ. ಸೊ ಇದಾದ್ಮೇಲೆ ಏನಾದ್ರೂ ಹೆಚ್ಚಿನ ಕರೆಕ್ಷನ್ ಬಂದ್ರೆ ನಮಗೆ ಮೇನ್ ಸಪೋರ್ಟ್ ಅಂತ ಸಿಗ್ತಾ ಇರೋದು 24,700. ಇದು 10 ಡೇ ಮೂವಿಂಗ್ ಆವರೇಜ್ ಆಗಿರುತ್ತೆ. ಸೊ 10 ಡೇ ಮೂವಿಂಗ್ ಆವರೇಜ್. ಸೊ ಹಾಗೂ ಆಪ್ಷನ್ ಚೈನ್ ಪ್ರಕಾರ 24,700 ಹತ್ರನೇ ಮೇನ್ ಸಪೋರ್ಟ್ ಇರೋ ಸಲುವಾಗಿ ಈ ಲೆವೆಲ್ ಹತ್ರ ಬಂದು ಸಪೋರ್ಟ್ ತಗೊಂಡು ರಿಕವರಿ ಕಾಣ್ತಾ ಇದ್ರೆ ನಾವು ನಿಫ್ಟಿನಲ್ಲಿ ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಸೊ ನಾವು ನಿಫ್ಟಿನಲ್ಲಿ ಓನ್ಲಿ 25,016 ಮೇಲೆ ಲಾಂಗ್ ಪೊಸಿಷನ್ಸ್, ಏನಾದರೂ ಹೆಚ್ಚಿನ ಕರೆಕ್ಷನ್ ಬಂದ್ರೆ 24,700 ಸಪೋರ್ಟ್ ಇಂದ ರಿವರ್ಸಲ್ಗೆ ಲಾಂಗ್ ಪೊಸಿಷನ್ಸ್ಗೆ ಟ್ರೈ ಮಾಡ್ಬೋದು. ಇನ್ನು ಪುಟ್ಟು ಸೈಡ್ ನ ನಾವು ಸೋಮವಾರ ದಿನ ಕೂಡ ನೋಡ್ತಾ ಇಲ್ಲ. ಕ್ಲೋಸಿಂಗ್ ನ ನೋಡ್ಕೊಂಡು ಸೋಮವಾರದ ಕ್ಲೋಸಿಂಗ್ ನೋಡ್ಕೊಂಡು ಮಂಗಳವಾರದಿಂದ ಪುಟ್ಟು ಪೊಸಿಷನ್ ತಗೊಳಂಗಿದ್ರೆ ಅದರ ಲೆವೆಲ್ಸ್ ನ ನಾವು ಡಿಸ್ಕಸ್ ಮಾಡೋಣ. ಸೊ ಇದು ನಿಫ್ಟಿ ಆಯ್ತು. ಈಗ ಬ್ಯಾಂಕ್ ನಿಫ್ಟಿಗೆ ಬರೋಣ. ಸೊ ಇಲ್ಲಿ ನಾವು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ಗೆ ಬಂದ್ರೆ ಬ್ಯಾಂಕ್ ನಿಫ್ಟಿನಲ್ಲಿಗೆ ನಮಗೆ ಅಗೇನ್ ಇಂಪಾರ್ಟೆಂಟ್ ಲೆವೆಲ್ ಆಗಿರೋದು ಇಲ್ಲಿ ನೀವು ಕ್ಲಿಯರ್ ಆಗಿ ನೋಡ್ಬೋದು. ಈಗ ನಾವು ಒನ್ ಡೇ ಕ್ಯಾಂಡಲ್ ಅಲ್ಲೇ ಇದೀವಿ. ಸೊ ಬ್ಯಾಂಕ್ ನಿಫ್ಟಿ 4 ಬಾರಿ ನಿಯರ್ 55,500 ನ ಇಲ್ಲಿ ಹತ್ರದಲ್ಲಿ ಬಂದು ಕೆಳಗಡೆ ಬಂದಿದೆ. ಸೊ ಈಗ ಬ್ಯಾಂಕ್ ನಿಫ್ಟಿ 55,500 ಇಂದ ಅನದರ್ 55,550 ಮೇಲೆ ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಇದರಿಂದ ಬರೋ ಮೂಮೆಂಟಮ್ ಸೈಕಲಾಜಿಕಲ್ ಲೆವೆಲ್ 56,000 ಇದು ಮೊದಲನೇ ಟಾರ್ಗೆಟ್ ಆಗಿರುತ್ತೆ. ಅದಾದ್ಮೇಲೆ ಇದನ್ನ ಕ್ರಾಸ್ ಆದ್ರೆ ಸುಲಭವಾಗಿ 57,000 ಹಾಗೂ 57,600 ವರೆಗೆ ನಾವು ಈ ಮಂತ್ಲಿ ಎಕ್ಸ್ಪೈರಿ ವರೆಗೆ ಹೋಗೋ ಚಾನ್ಸಸ್ ಇರುತ್ತೆ. ಆ ಮಧ್ಯದಲ್ಲಿ ಸೈಡ್ ವೇಸ್ ಅಥವಾ ಸ್ಮಾಲ್ ಕರೆಕ್ಷನ್ಸ್ ಬರೋ ಚಾನ್ಸಸ್ ಇರ್ತವೆ. ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಪೊಸಿಷನ್ಸ್ ನ ತಗೋಬೇಕಾಗತ್ತೆ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ನಾವು ಯಾವುದೇ ಪುಟ್ಟು ಪೊಸಿಷನ್ಸ್ ನ ನೋಡ್ತಾ ಇಲ್ಲ. ಓನ್ಲಿ ಲಾಂಗ್ ಪೊಸಿಷನ್ಸ್ ಓನ್ಲಿ 55,550 ಮೇಲೆ ನೋಡ್ತಾ ಇದೀವಿ. ಏನಾದ್ರೂ ಮಾರ್ಕೆಟ್ ಅಲ್ಲಿ ನೆಗೆಟಿವಿಟಿ ಬಂದ್ರೆ ನಾವು 20th ಮೇ ಇಂದ ಪುಟ್ಟು ಸೈಡ್ ಅಲ್ಲಿ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇನ್ನು ನಿಫ್ಟಿ ಬ್ಯಾಂಕ್ ನಿಫ್ಟಿ ಆದ್ಮೇಲೆ ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಲೆವೆಲ್ಸ್ ನ ನೋಡ್ಬೇಕು ಅಂತಂದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಕ್ಲೋಸಿಂಗ್
ಪಾಸಿಟಿವ್ ಆಗೇ ಬಂದಿದೆ 12,800 ಮೇಲೆ. ಸೊ ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕೂಡ ನಿನ್ನೆ ದಿನ ಡಿಸ್ಕಸ್ ಮಾಡ್ದಂಗೆ ಇಲ್ಲಿ ಏನಾದರೂ ಹೆಚ್ಚಿನ ಕರೆಕ್ಷನ್ ಬಂದು 12,500 ಹತ್ರ ಬಂದು ಸಪೋರ್ಟ್ ತಗೊಂಡು ರಿಕವರಿ ಕಾಣ್ತಾ ಇದ್ರೆ ಮಾತ್ರನೇ ನಾವು ಇಲ್ಲಿ ಸಿ ಪೊಸಿಷನ್ಸ್ ನ ತಗೊಳ್ಳೋಣ. ಈಗಿನ ಲೆವೆಲ್ ಇಂದ ಇಮಿಡಿಯೇಟ್ ಆಗಿ ಯಾವುದೇ ಪೊಸಿಷನ್ಸ್ ನ ತಗೊಳ್ಳಲ್ಲ. ಸೊ 12,500 ಬೈ ಅಂಡ್ ಡಿಪ್ಸ್ ಲೆವೆಲ್ ಆಗಿರುತ್ತೆ. ಸೊ ಇದನ್ನ ನಾವು ನೋಟ್ ಮಾಡ್ಕೋಬೇಕು. ಇನ್ನು ಈ ಮೂರು ಇಂಡೆಕ್ಸ್ ಜೊತೆಗೆ ಈಗ ನಾವು ಇಂಪಾರ್ಟೆಂಟ್ ಆಗಿ 4 F&O ಸ್ಟಾಕ್ಸ್ ಗಳನ್ನು ಕೂಡ ಡಿಸ್ಕಸ್ ಮಾಡೋಣ. ಇವುಗಳನ್ನ ನಾನು ಬ್ರೇಕ್ಔಟ್ ನಂತರ ಐಡೆಂಟಿಫೈ ಮಾಡಿದ್ದೀನಿ. ಸೊ ಇಲ್ಲಿ ಇದನ್ನ ನಾನು ನಿಮ್ಗೆ ಅಗೇನ್ ಒನ್ ಡೇ ಕ್ಯಾಂಡಲ್ ಅಲ್ಲಿ ತೋರಿಸ್ತೀನಿ. ಸೊ ಈಗ ನಾನು IRCTC ಚಾರ್ಟ್ ಅಲ್ಲಿ ಇದ್ದೀನಿ. ಸೊ ಇಲ್ಲಿಂದ ಈಗ ನಾವು ನಮ್ಮ ಮೊದಲನೇ ಸ್ಟಾಕಿಗೆ ಬರೋಣ. ಇದು IGL. ಸೊ ಇಲ್ಲಿ ನೀವು ಕ್ಲಿಯರ್ ಆಗಿ ನೋಡ್ಬೋದು, ತನ್ನ ಈ ಪ್ರೀವಿಯಸ್ ರೆಸಿಸ್ಟೆನ್ಸ್ ಲೆವೆಲ್ ನ ಟೆಸ್ಟ್ ಮಾಡಿ ಅದೇ ಲೆವೆಲ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಇಲ್ಲಿಂದ ಇಮಿಡಿಯೇಟ್ ಆಗಿ 210 ರೆಸಿಸ್ಟೆನ್ಸ್ ಇರುತ್ತೆ. ಸೊ 210 ಮೇಲೆ ಹಾಗೂ ಮೊದಲನೇ 15 ನಿಮಿಷ, ಸೋಮವಾರದ ಮೊದಲನೇ 15 ನಿಮಿಷ ಕ್ಯಾಂಡಲ್ ಹೈ ಮೇಲೆ ಮಾತ್ರನೇ ನಾವು ಇಲ್ಲಿ ಸಿ ಪೊಸಿಷನ್ಸ್ ತಗೊಳಕ್ಕೆ ನೋಡ್ಬೋದು. ಇಲ್ಲಿಂದ ಬರೋ ಶಾರ್ಟ್ ಕವರಿಂಗ್ ಇದನ್ನ ಮೇಲೆ 225 ಇಂದ 230 ಲೆವೆಲ್ ನಾವು ಟಾರ್ಗೆಟ್ ಇಟ್ಕೊಂಡು ಹೋಗ್ಬೋದು 1 or 2 ಡೇಸ್ ಅಲ್ಲಿ. ನಮ್ಮ ನೆಕ್ಸ್ಟ್ ಸ್ಟಾಕ್ ಬಂದು ಗೋದ್ರೇಜ್ CP. ಸೊ ಇದು ಈಗ 1299 ಹತ್ರ ಕ್ಲೋಸ್ ಆಗಿದೆ. ಸೊ ಇದು ತನ್ನ ಪ್ರೀವಿಯಸ್ ರೆಸಿಸ್ಟೆನ್ಸ್ 1300 ಹತ್ರ ಏನು ಬಂದಿತ್ತು ಅದನ್ನ ಈಗ ಕ್ರಾಸ್ ಆಗಿ ಅದ್ರ ಮೇಲೆ ಕ್ಲೋಸಿಂಗ್ ನ ಕಂಡಿದೆ. ಸೊ ನಾವು 1300 ಮೇಲೆ ಗೋದ್ರೇಜ್ CP ನಲ್ಲಿ ಪೊಸಿಷನ್ಸ್ ನ ತಗೋಬಹುದು. ಆದ್ರೆ ಇಲ್ಲಿ ಕೂಡ ನಾವು ಮೊದಲನೇ 15 ನಿಮಿಷ ವೇಟ್ ಮಾಡಿ ಅದರ ಹೈ ಮೇಲೆ ಮಾತ್ರನೇ ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಇಲ್ಲಿಂದ ಬರೋ ಮೊಮೆಂಟಮ್ ಟಾರ್ಗೆಟ್ ನ ನಾವು 1390 ವರೆಗೆ ಪ್ಲಾನ್ ಮಾಡ್ಬೋದು. ಇನ್ನು ನಮ್ಮ ನೆಕ್ಸ್ಟ್ ಸ್ಟಾಕ್ ಬಂದು ಪಾಲಿಕ್ಯಾಬ್. ಪಾಲಿಕ್ಯಾಬ್ ಕೂಡ ಈಗ ತನ್ನ ಈ ಪ್ರೀವಿಯಸ್ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನ ಕ್ರಾಸ್ ಆಗಿ ತನ್ನ 6000 ಸೈಕಲಾಜಿಕಲ್ ಲೆವೆಲ್ ಮೇಲೇನೆ ಬಂದು 6094 ಹತ್ರ ಇದೆ. ಸೊ ನಾವು 6100 ಮೇಲೆ ಹಾಗೂ ಮೊದಲನೇ 15 ನಿಮಿಷದ ಹೈಯಲ್ಲಿ ಮಾತ್ರನೇ ನಾವು ಇಲ್ಲಿ ಸಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಇಲ್ಲಿಂದ ಬರೋ ಮೂಮೆಂಟಮ್ಗೆ ಟಾರ್ಗೆಟ್ 6750 ಆಗಿರುತ್ತೆ. ಇನ್ನು ನಮ್ಮ ಮುಂದಿನ 4th ಸ್ಟಾಕ್ ಬಂದು CG ಪವರ್. ಸೊ CG ಪವರ್ ಬಿಯರಿಶ್ ಮೂಡಿಂದ ಒಳ್ಳೆ ರಿಕವರಿ ಕೊಡ್ತಾ ಇದೆ. ಇದು ತನ್ನ ಪ್ರೀವಿಯಸ್ ರೆಸಿಸ್ಟೆನ್ಸ್ ಗಳ ಹೈನಲ್ಲಿ ಬಂದು ಕ್ಲೋಸಿಂಗ್ ನ ಕಂಡಿದೆ ಹಾಗೂ ತನ್ನ ಸೈಕಲಾಜಿಕಲ್ ಲೆವೆಲ್ 700 ಹತ್ರ ಬಂದು 696 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಇದು ಏನಾದರೂ 700 ಮೇಲೆ ಟ್ರೇಡ್ ಆಗಕ್ಕೆ ಸಿಕ್ಕರೆ ಮೊದಲನೇ 15 ನಿಮಿಷದ ನಂತರ ಸೊ ಅಲ್ಲಿಂದ ನಾವು ಸಿ ಪೊಸಿಷನ್ ತೊಗೊಳಕ್ಕೆ ನಾವು CG ಪವರ್ ಅಲ್ಲಿ ಕೂಡ ಯೋಚನೆ ಮಾಡ್ಬೋದು. ಸೊ ಈ 4 F&O ಜೊತೆಗೆ ನಾವು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದೀವಿ. ಹಾಗೂ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯಾವುದೇ ಪುಟ್ ಪೊಸಿಷನ್ಸ್ ನ ಡಿಸ್ಕಸ್ ಮಾಡಿಲ್ಲ. ಅದು ನಿಫ್ಟಿ ಆಗ್ಲಿ, ಬ್ಯಾಂಕ್ ನಿಫ್ಟಿ ಆಗ್ಲಿ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಆಗ್ಲಿ ಅಥವಾ ನಮ್ಮ ಯಾವುದೇ F&O ಸ್ಟಾಕ್ಸ್ ಅಲ್ಲಿ ನಾವು ಪುಟ್ ಪೊಸಿಷನ್ಸ್ ನ ನೋಡ್ತಾ ಇಲ್ಲ. ಓನ್ಲಿ ಲಾಂಗ್ ಪೊಸಿಷನ್ಸ್, ಅದು ಸಿ ಪೊಸಿಷನ್ಸ್ ನ ನೋಡ್ತಾ ಇದೀವಿ. ಸೊ ಪುಟ್ ಪೊಸಿಷನ್ಸ್ ಏನಾದ್ರೂ ಕೊಡೋ ಚಾನ್ಸಸ್ ಇದ್ರೆ ಅದನ್ನ ನಾವು ಮಂಗಳವಾರದ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ನಾನು ಕೊಟ್ಟಿರೋ ಮಾಹಿತಿನಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ 9845852716. ಸೊ ಈ ವಿಡಿಯೋ ಇಲ್ಲಿವರೆಗೆ ನೋಡಿದ್ದಕ್ಕೆ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಸೊ ನಿಮ್ಗೆ ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ವಿಡಿಯೋನ ಶೇರ್ ಮಾಡಿ. ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.